ಗೋಣಿದಲ ಪವನ್ ಕಲ್ಯಾಣ್ నేను ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಈ ಹೆಸರು ಕೇಳಿದ್ರೆ ಈಗಿನ ಯೂತ್ಫುಲ್ ಹುಡುಗರ ಎದೆಯಲ್ಲಿ ಕುದುರೆ ಓಡೋ ಸವಾರಿ ಪವರ್, ಬೈಕ್ ರೇಸ್ ಹಿಡಿದರೆ 150 స్పీడ్ ಕದರ್ ದಾಟಿರುತ್ತೆ. ఇల్లేమో దూరం, అసలే చీకటి గాఢాంధకారం, దారంతా గతుకులు, చేతిలో దీపం లేదు కానీ గుండెల నిండా ధైర్యం ఉంది. ಅಂತವನ ಬಗ್ಗೆ ಹೇಳಲು ಹೊರಟಿದ್ದೀನಿ ಅಂದ್ರೆ ಅವನ ರಿಯಲ್ ಪವರ್ ಹೇಗಿರುತ್ತೋ ನಿಮ್ಮ ಊಹೆಗೆ ಬಿಟ್ಟಿದ್ದು. జగన్ గుర్తుపెట్టుకో, అర్ధపాతాళానికి తొక్కకపోతే నా పేరు పవన్ కళ్యాణే కాదు, నా పార్టీ జనసేనే కాదు, మర్చిపోకో. ಅಂದು ಮಾಡಿದ ಒಂದೇ ಒಂದು ಶಪಥ ಆಂಧ್ರ ಪ್ರದೇಶದ ಗಲ್ಲಿ ಗಲ್ಲಿಯಲ್ಲಿರುವ ಬಡಹೀನ ವರ್ಗಗಳ ಎದೆಯಲ್ಲಿ ಆ ಮಾತುಗಳು ನಾಟಿಬಿಟ್ಟಿದ್ದವು. ಅಂದ್ರೆ YSRCP ಜಗನ್ ಆಡಳಿತದ ಪರಿಪಾಲನೆ ಊಹಿಸಲು ಭಯಂಕರವಾಗಿತ್ತು ಎಂದೆನಿಸುತ್ತದೆ. ಪವನ್ ಕಲ್ಯಾಣ್ ಒಬ್ಬ ಸಾಮಾನ್ಯ, ಅದು ಬೇರೆ ಸಿನಿಮಾದವನು. ಅವನ ಮಾತುಗಳು ಕೇವಲ ಗಾಳಿ ಮಾತು, ಯಾರು ಕಿವಿ ಕೊಡಲ್ಲ. ಸಿನಿಮಾ ಸ್ಟೈಲಲ್ಲಿ ಡೈಲಾಗ್ ಮಾತ್ರ ಹೊಡಿತಾನೆ ಅಷ್ಟೇ ಎಂದು ಎದುರಾಳಿ YSRCP ಪಾರ್ಟಿ ನಾಯಕರುಗಳು ಆಗಾಗ ವ್ಯಂಗ್ಯ ಮಾತುಗಳನ್ನಾಡುತ್ತಾ ಜನರನ್ನು ತಮ್ಮತ್ತ ಸೆಳೆಯಲು ಹರಸಾಹಸ ಪಡುತ್ತಿದ್ದರು. ಅವನ ಒಂದೊಂದು ಮಾತು ಗನ್ ಬುಲೆಟ್ನಂತೆ ಜನರ ಗುಂಡಿಗೆಯಲ್ಲಿ ಅವಿತಿರುವುದು ಎದುರಾಳಿಗಳಿಗೆ ಅಂದು ಅರ್ಥವೇ ಆಗಿಲ್ಲ. ಇನ್ನೇನು ಎಲೆಕ್ಷನ್ ಬಂದು ಸಾವಧಾನವಾಗಿ ಮುಗಿದು ರಿಸಲ್ಟ್ಗೋಸ್ಕರ ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದರು. YSRCP ಪಾರ್ಟಿ ನಾಯಕರುಗಳು ಪುನಃ ನಾವೇ ರಾಜ್ಯದಲ್ಲಿ ಗೆಲ್ಲಲಿದ್ದೇವೆ, 175ಕ್ಕೆ 175 ಸ್ಥಾನ ಬರಲಿದ್ದೇವೆ ಎಂಬ ಮಾತುಗಳು ಬಾಯ ಬಹಿರಂಗದ ಮಾಧ್ಯಮಗಳಲ್ಲಿ ಬೀಗುತ್ತಾ ಹೇಳುತ್ತಿದ್ದರು. ಇನ್ನು ಮಂತ್ರಿ ಜಗನ್ ಮೋಹನ್ ರೆಡ್ಡಿ ವೈ ನಾಟ್ 175 ಎನ್ನುತ್ತಾ ಮಂಡೇಲ ನಗೆ ಬೀರುತ್ತಿದ್ದನು. ಪ್ರಮಾಣ ವಚನಕ್ಕೆ ರಣರಂಗ ಸಿದ್ಧವಾಗಲಿದೆ, ತಾವೆಲ್ಲರೂ ಬಂದು ನಿಮ್ಮ ಮಗನಾದ ನನ್ನನ್ನು ಆಶೀರ್ವದಿಸಿ ಎಂದು ಹೇಳನೆ ಮಾಡ್ತಾ ಇದ್ದ ಈ ಮುಖ್ಯಮಂತ್ರಿ ಜನರು ಇಟ್ಟ ಗುರಿ ಕಂಡ 101 ಕನಸು ವ್ಯರ್ಥ ಆಗಲಿಲ್ಲ. ಹಾಕಿದ ಪ್ರತಿಯೊಂದು ಮತದ ಮೇಲೆ ನಂಬಿಕೆ ಇತ್ತು. ಯಾಕಂದ್ರೆ YSRCP ಅಧಿಕಾರ ಹಿಡಿದ ದಿನವೇ ರಾಜ್ಯಭವನ, ದೇಗುಲ, ಮನೆಗಳನ್ನು ಧ್ವಂಸ ಮಾಡಿ ತಮ್ಮ ಅಂತ್ಯವನ್ನು ಕಾಣಲು ನಾಂದಿ ಹಾಡಿದ್ದರು. ಹಾಗೂ 2024ರ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ 175ಕ್ಕೆ 125 ಸ್ಥಾನ ಬರಲೇಬೇಕೆಂದ ದೃಢ ನಿರ್ಧಾರ ಮಾಡಿ ಬೀಗುತ್ತಿದ್ದರು. ಹಗಲಿರುಳು ತಾ ಕಷ್ಟಪಟ್ಟು ಬಂದ ಹಣವನ್ನು ಸಾಲಬಾಧೆಯಿಂದ ಸಾವನ್ನಪ್ಪಿದ ರೈತಾಪಿ ಮನೆ ಮನೆಗೆ 1 ಲಕ್ಷ ರೂಪಾಯಿ ಕೊಟ್ಟು ಮಾನವೀಯತೆಯನ್ನು ಮೆರೆದು ಅನ್ಯಾಯ ನಡೆಯುವ ಕಡೆ ಪ್ರಶ್ನೆಗಳಿಂದ ಮುಂದೆಜ್ಜೆ ಹಾಕಿ ಕೆಲಸಗಳನ್ನು ಮಾಡಿಸುತ್ತಾ ರಾಜ್ಯವನ್ನು ಕಾಪಾಡುತ್ತಲೇ ತಾ ನಡೆಯುತ್ತಾ ದೇಶ ರಾಜಕೀಯದಲ್ಲಿ ಇಂಥ ಅಪರೂಪದ ವ್ಯಕ್ತಿಯನ್ನು ಆಂಧ್ರ ಪ್ರದೇಶ ಇಂದು ಕಂಡಿತ್ತು. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಮಾಧ್ಯಮಗಳಲ್ಲಿ ರೀಲ್ಸ್ ರೂಪದಲ್ಲಿ ಪವನ್ ಕಲ್ಯಾಣ್ ಸಹಾಯದ ಹಸ್ತದ ವಿಡಿಯೋ ತುಣುಕುಗಳು ಹಲವು ಸಭೆಗಳಲ್ಲಿ ರೈತರ ಕಣ್ಣೀರು ನುರಿಸುವ ಮತ್ತು ನಿಮ್ಮ ಜೊತೆ ನಾವಿದ್ದೇವೆ ಎಂದು ಧೈರ್ಯವನ್ನು ತುಂಬುವ ಕೈಗಳನ್ನು ಮರೆಯಲಾಗದ ಈ ಜನಹೃದಯಗಳು ಇಂದು ದೇಶ ಗರ್ವಿಸುವ ಹಾಗೆ ಗೆದ್ದು ನಿಂತ ಏಕೈಕ ಪಾರ್ಟಿ ಅದುವೇ ಜನಸೇನಾ ಪಾರ್ಟಿ. ಈ ಪಾರ್ಟಿಯಿಂದ ನಿಂತ ಕೇವಲ 21 ಅಭ್ಯರ್ಥಿಗಳು 21 ನಿಯೋಜಕ ವರ್ಗಗಳಲ್ಲಿ 21 ನಿಯೋಜಕ ವರ್ಗ ಗೆದ್ದು ದೇಶಕ್ಕೆ ಟ್ರೆಂಡ್ ಮಾದರಿಯಾದ ಒಂದೇ ಒಂದು ರಾಜ್ಯ ಆಂಧ್ರ ಪ್ರದೇಶ. ಭಾರತ ಇತಿಹಾಸದಲ್ಲೇ ಇದು ಮೊಟ್ಟ ಮೊದಲನೆಯದು. ರಿಸಲ್ಟ್ ದಿನ
ಇಡೀ ಆಂಧ್ರ ಪ್ರದೇಶದ ಭವಿಷ್ಯತ್ತು ಪುನಃ ವೈಎಸ್ಆರ್ಸಿಪಿ ಕೈಗೆ ಹೋದರೆ ಈ ರಾಜ್ಯವನ್ನು ಬೇರೆ ದೇಶಕ್ಕೆ ಮಾರಾಟ ಮಾಡಿಯೇ ಬಿಡ್ತಾರೆ ಎಂದು ರಾಜ್ಯದ ಯುವಕರು, ಪಿಂಚಣಿ ತೆಗೆದುಕೊಳ್ಳುವ ವೃದ್ಧೆಯರು ಹೇಳುವ ಕೆಲವು ತುಣುಕುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವುದನ್ನು ನಾನು ನೋಡಿದ್ದೆ. ಈ ಕ್ಲಿಪ್ಗಳು ನೋಡಿದಾಗ ಇಷ್ಟು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಎಪಿ ಇದೇನಾ ಅಂತ ಅನಿಸಿತ್ತು. ಆದರೆ ಜನಸೇನಾ ಪಾರ್ಟಿಯಿಂದ ಗೆದ್ದಿರುವ ಸೀಟುಗಳನ್ನು ನೋಡಿದರೆ ಇಡೀ ದೇಶಕ್ಕೆ ಒಂದು ಟ್ರೆಂಡ್ ಸೆಟ್ ಮಾಡಿಯೇ ಬಿಟ್ಟರು ಪವರ್ ಸ್ಟಾರ್ ಪವನ್ ಕಲ್ಯಾಣ್. ಇದು ಅಸಲಿ ಸಿಸಿಲಿಯ ರಾಜಕೀಯ ಅಂದ್ರೆ. ಇವರು ತೆಲುಗು ಸಿನಿಮಾ ರಂಗದಲ್ಲಿ ಪವರ್ ಸ್ಟಾರ್ ಎಂದೇ ಪ್ರಖ್ಯಾತಿ. ಇವರ ಸಿನಿಮಾಗಳು ಇಟ್ಟಿಗಿಂತ ಫ್ಲಾಪ್ ಚಿತ್ರಗಳೇ ಹೆಚ್ಚು. ಬಟ್ ಇವರ ಸಿನಿಮಾ ಫ್ಲಾಪ್ ಆದರೂ ಬಜೆಟ್ ಮಾತ್ರ ಡಬಲ್ ಗಳಿಕೆ ಮಾಡ್ತಾ ಇತ್ತು. ಅಂದರೆ ನೀವೇ ಥಿಂಕ್ ಮಾಡಿ, ಇವರ ಫಾಲೋವರ್ಸನ್ನು, ಇವರ ಸಿನಿಮಾ ಬಂದರೆ ಫ್ಯಾನ್ಸ್ಗಳು ಥಿಯೇಟರ್ ತುಂಬಿ ತುಳುಕುತ್ತಿದ್ದರು. ಬಟ್ಟೆ ಗಿಟ್ಟೆ ಹರಿದು ಥಿಯೇಟರ್ನಲ್ಲಿ ಕಿರಿಚಿ ಹಬ್ಬನೆ ಮಾಡ್ತಿದ್ರು. ಮತ್ತು ಇವರ ಟ್ರೆಂಡ್ ಫಾಲೋ ಮಾಡಲ್ಲ, ಹೊಸ ಟ್ರೆಂಡ್ ಸೃಷ್ಟಿ ಮಾಡೋದರಲ್ಲಿ ಇವರು ಎವರ್ ಗ್ರೀನ್ ಫಾರ್ ಎವರ್. ದಟ್ ಈಸ್ ಒನ್ ಅಂಡ್ ಓನ್ಲಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್. ಇವರ ಹಲವು ಚಿತ್ರಗಳಲ್ಲಿ ಒಂದಾದ ಅತ್ತಾರಿಂಟಿಗೆ ದಾರಿದಿ ಸಿನಿಮಾದಲ್ಲಿ ಒಂದು ಡೈಲಾಗ್ ಇರುತ್ತೆ, ಎಕ್ಕಡ ನೆಗ್ಗಾಲೋ ಕಾದು ಎಕ್ಕಡ ತಗ್ಗಾಲೋ ತಿಳಿಸಿ ನೋಡೆ ಗೊಪ್ಪೋಡು ಎಂದು. ಇದನ್ನು ನಿರ್ದೇಶಕ ತ್ರಿವಿಕ್ರಮ್ ಅವರು ಬರೆದಿರುವ ಈ ಒಂದು ಡೈಲಾಗ್ ಆಂಧ್ರ ಪ್ರದೇಶದ ಭವಿಷ್ಯತ್ತಿಗೆ ಭದ್ರ ಬುನಾದಿ ಆಗುತ್ತೆ. ಅತ್ತ ಬಿಜೆಪಿ, ಇತ್ತ ಟಿಡಿಪಿ ಜೊತೆಗೆ ಆಂಧ್ರ ಪ್ರದೇಶದ ಭವಿಷ್ಯತ್ತನ್ನು ಕನಸು ಕಂಡ ಜನಸೇನಾ ನಾಯಕ ಪವನ್ ಒಬ್ಬ ತುಘಲಕ್ ಮುಖ್ಯಮಂತ್ರಿಯಿಂದ ರಾಜ್ಯ ಪತನವಾಗುತ್ತದೆ ಎಂದು ಅರಿತು 175 MLA ಸ್ಥಾನಗಳಿಗೆ ಆಸೆ ಪಡದೆ ವೈಎಸ್ಆರ್ಸಿಪಿ ಪಾರ್ಟಿಯ ಪತನಕ್ಕೆ ಎರಡು ಪಾರ್ಟಿಯ ಜೊತೆ ಮೈತ್ರಿ ಒಕ್ಕೂಟವನ್ನು ಇಟ್ಟುಕೊಳ್ಳಬೇಕಾಯಿತು. ರಾಜಕೀಯ ಅಂದ್ರೆ ಅದೊಂದು ಚದುರಂಗದ ಆಟ. ಇಲ್ಲಿ ಯಾರು ಸೋಲಲು ಇಷ್ಟಪಡುವುದಿಲ್ಲ. ಎಲ್ಲ ನನಗೆ ಬೇಕು ಎಂಬ ಸ್ವಾರ್ಥದ ಪ್ರಪಂಚವದು. ಅಂತಹ ಪ್ರಪಂಚದಲ್ಲಿ ಜನರ ಏಳಿಗೆಗಾಗಿ ತನ್ನನ್ನು ತಾನು ಕೆಳಗೆಳೆದು ಕೇವಲ 21 ಸ್ಥಾನಗಳಿಗೆ ಪರಿಮಿತನಾಗಿ ಭಾರತ ಇತಿಹಾಸದಲ್ಲಿ 100% ರಿಸಲ್ಟ್ ಗಳಿಸಿದ ಏಕೈಕ ನಾಯಕ ಜನಸೇನಾ ಪಾರ್ಟಿ ಅಧಿನೇತ ಶ್ರೀ ಪವನ್ ಕಲ್ಯಾಣ್ ಎಂಬ ಹೆಗ್ಗಳಿಕೆಗೆ ಪಾತ್ರನಾಗಿರುತ್ತಾನೆ. ಇದ್ದ ಅದ್ಭುತವಾದ ವಿಜಯವನ್ನು ನಾನು ನೋಡಿದ್ದು ಹಿಂದೆ ಮೊದಲು. ಮುಂದೆ ಸಾಧ್ಯವಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಇಂತಹ ನಾಯಕನನ್ನು ಪಡೆದ ಆಂಧ್ರ ಪ್ರದೇಶದ ಜನರೇ ನೀವು ಭಾಗ್ಯವಂತರು, ನೀವು ದೇವರುಗಳು. ಮನಸ್ಸಿದ್ದರೆ ಮಾರ್ಗ ಎಂದು ಮತ್ತೊಮ್ಮೆ ಸಾಬೀತುಪಡಿಸಿದ ನಾಯಕ. ಇಂದು 175ಕ್ಕೆ 175 ಸ್ಥಾನ ಗಳಿಸುತ್ತೇವೆ ಎಂದು ಬೀಗಿದ ವೈಎಸ್ಆರ್ಸಿಪಿ ಪಾರ್ಟಿಯ ನಾಯಕರು ಇಂದು ಅಡ್ರೆಸ್ ಇಲ್ಲದೆ ಹೋಗಿದ್ದಾರೆ. ಕೊಟ್ಟ ಮಾತು ಇಟ್ಟ ಹೆಜ್ಜೆ ಎಂದು ಹಿಂದೆ ತೆಗೆದುಕೊಳ್ಳುವ ಪ್ರಸಕ್ತವೇ ಇಲ್ಲ. ದಟ್ ಈಸ್ ಒನ್ ಅಂಡ್ ಓನ್ಲಿ ಪವರ್ ಸ್ಟಾರ್. ಜೈ ಭಾರತ್, ಜೈ ಜನಸೇನಾ, ಜೈ ಹಿಂದ್.